ನಮಸ್ಕಾರ ಗಣೇಶಸ್ವಾಮಿ ಎಲ್ರಿಗೂ. ಇವತ್ತು ನಮ್ಮ ರಂಗಭಾವ ಗೊತ್ತಲ್ಲ, ಬಿಳಿ ರಂಗಪ್ಪನ ಭಕ್ತ ರಂಗಭಾವ ಅವ್ರ ಮಗನಿಗೆ ದಾಸನ ಬಿಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಚಾಮರಾಜನಗರ ಕಲಾ ಸಂಸ್ಕೃತಿಲಿ ಈ ಒಂದು ಪರಂಪರೆಯಲ್ಲಿ ದಾಸಯ್ಯ ದ್ಯಾರಗುಡ್ಡ ಮತ್ತೆ ಜೋಗಯ್ಯ ಅಂತಕ್ಕಂಥ ಪರಂಪರೆ ಒಳಗೆ ಇದು ದಾಸನ ಬಿಡ್ತಕ್ಕಂಥ ಕಾರ್ಯಕ್ರಮ. ಎಷ್ಟು ವರ್ಷ ಪುಣ್ಯ? 12 ವರ್ಷ. ನಿಮ್ಮ ತಂದೆ ಗುಡ್ದಾಸ, ನಿಮ್ಮ ಗುಡ್ದಾಸ ನೋಡಿ. ಈಗ ಹೆಣ್ಣು ಮಕ್ಕಳೆಲ್ಲ ಬಂದ್ರ ಇಲ್ಲಿ ಸರ್ಸಕವ್ರು ನಿಂತಾರೆ, ಇಲ್ಲಿ ಎಲ್ಲ ಬಿಡ್ತಾರೆ. ಹಾಗಾಗಿ ಅವ್ರ ತಾಯಿಯವರು ನನ್ನ ಪ್ರೀತಿ ವಿಶ್ವಾಸದಿಂದ ಕರೆದ್ರು. ಅಲ್ಲಿ ನಮ್ಮ ಪರಶಿವನವರು ತುಂಬ ಪೂಜೆ ಮಾಡ್ತಾರೆ. ಪಂಚ ಏನು ದಾಸಯ್ಯ ದಾರಗುಡ್ರು ಜೋಗಯ್ಯ ಮತ್ತೆ ಮಠಸ್ವಾಮಿ ಗುಡ್ರು ಎಲ್ಲರೂ ಬಂದ್ರೆ. ಹಾಗಾಗಿ ಏನವ ನಿಮ್ಮ ಅಪ್ಪನ ಮನೆ ದೇವರು ಬಿಳಿ ರಂಗಪ್ಪ ಇವಳ ಒಂದು ಮಾತಾ ನಿಮ್ಮ ಆಸ್ತಿ ಅಂತಿರೋದು ಆ ಕಾಲದಿಂದ ಬಿಳಿ ರಂಗಪ್ಪ, ಬಿಳಿ ರಂಗಪ್ಪ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಏನು ಬಾವ ಗುರುಗಳ ನಮ್ಮ ಇರೋದೇ ಇದೇ ನಮ್ ದೇವರು, ಇದೇ ನಮ್ಮ ಆಸ್ತಿ. ಅಯ್ಯೋ ಇರ್ಲಿ. ಹಾಗಾಗಿ ಯಾರ್ಯಾರು ನಮ್ಮ ಕಲೆ ಸಂಸ್ಕೃತಿ ಬರ್ತಕ್ಕಂಥ ಸಂದರ್ಭದಲ್ಲಿ ಇದುವರೆಗೆ ನಾವು ಸಿದ್ದಪ್ಪಾಜಿ ಗುಡ್ರು ಮಂಡಸ್ವಾಮಿ ಗುಡ್ರು ಬಿಟ್ರು ನೋಡಿವಿ. ಆದ್ರೆ ನನಗೆ ಪ್ರಥಮ ಬಾರಿಗೆ ಈ ಹುಡುಗನಿಗೆ ಚಿಕ್ಕ ವಯಸ್ಸಿಗೆ ಬುಡದಾಸನ ಬಿಡಿಸ್ತವ್ರೆ. ಎಲ್ಲರೂ ಒಳ್ಳೇದಲ್ಲಿ ಕಂಡ್ರಪ್ಪ. ದಾಸಯ್ಯ ನುಗ್ದಂಥ ಮನೆ ನಾಶ ಅಂತಿರು, ಆದ್ರೆ ಅದಲ್ಲ, ದಾಸಯ್ಯ ನುಗ್ದಂಥ ಮನೆ ಹಾಲ್ಸಾಗ್ರ. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ದಾಸಯ್ಯನಿಗೆ ಮುರುದಾಸನಿಗೆ ಒಳ್ಳೇದಲ್ಲಿ ಕಪ್ಪು. ನಮಸ್ಕಾರ ಎಲ್ರಿಗೂ. ಮಾತಾಡ್ಬಿಡ್ತೇನೆ. ಶ್ರಾವಣ ಶನಿವಾರ ಯಾವತ್ತು ಭಗವಂತನ ತಂದು ಹೊರಗ ತಂದು ನುಗ್ಸಿ ಆ ಶಂಕು ಚಟ ಹೊಡಿಸಿ ಶಂಕ ಊಸಿ ಏನೇ ಇದ್ರು ನಿಮ್ ಮನ ಒಳಗ ಕಲ್ದೋಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ ಎಲ್ರಿಗೂ. ಅಲ್ಲಿ ಎಲ್ಲ ಪಾರ್ವತಿ ಗುಡ್ರು ಮಂಡಸ್ವಾಮಿ ಗುಡ್ರು ಜೋಗಯ್ಯನವ್ರು ಎಲ್ಲರೂ ಬಂದ್ರೆ ಎಲ್ರು ಒಳ್ಳೇದಲ್ಲಿ. ನಮಸ್ಕಾರ. ಮತ್ತೆ ಆಯ್ತು, ಅವ್ರ ತಾಯಿ ತೋರಿಸ್ಬಿಡ್ತೀನಿ. ಆಯ್ತು ಕವ. ನಮಸ್ಕಾರ ಎಲ್ರಿಗೂ ಒಳ್ಳೇದಲ್ಲಿ.